ಕೆ ಇ ಏನಾ ಅದು? ಕೆ ಇ ನಾವು ತಗೋಬೋದಾ? ನಾನೊಂದು ಲೆಟ್ರ್ ಆಯ್ತು ಹಾಕ್ಲಾ? ಸರಿ ಹಾಕ್ತೀರಿ. ಓಕೆ, ನಂದೊಂದು ಲೆಟ್ರ್ ಹಾಕಿ ಟೈಪ್ ಮಾಡಿ ಕೆ ಇ ಆಗಿದ್ದು ಮಾಡಿದೆ. ಅಪ್ಪ ತಗೋ ನಂಬರ್ ತಗೋ. ಲೆಟರ್ ಮಾಡ್ರಿ ಅಮ್ಮ. ನಾನು ಲೆಟ್ರ್ ಇಟ್ಟು ಕೊಟ್ಟರೆ ಆಗುತ್ತಂತೆ, ನಾನು ಕೊಟ್ಟು ಮಾಡಿಸ್ತೀನಿ ಅಮ್ಮ. ಬಮ್ಮ ಅಕ್ಕ ಅಕ್ಕ ಕಟ್ಸ್ಲಾ ಈ ಸಲ ಕಟ್ಟಿದ್ಯಾ? ಎಲ್ಲಿ ಜೂನಿಯರ್ ಕಾಲೇಜಾ? ಎಲ್ಲಿ ಎಕ್ಸಾಮ್ ಓದ್ತಾ ಇದ್ದಿದ್ದು? ಸೆಂಟ್ ಜೋಸೆಫ್. ಎಕ್ಸಾಮು ಎಕ್ಸ್ಟರ್ನಲ್ ಆಗಿ ಕಟ್ಟಿಬಿಟ್ಟು ಎಕ್ಸಾಮ್ ಬರೀ ರಾಸ್ತಾ ಅಮ್ಮ ಪಡ ಸರ್. ಓದ್ಕೊಂಡಿದ್ಯಾ? ಸೋದತಾಂಡೆ ಸರ್ ಆ ಬಿಟ್ಟು ಭಾಗ್ಯ ಉಂಡೆ ಇದು 10th ಎಕ್ಸಾಮ್ ಅಲ್ಲಿ 3 ತಿಂಗಳಿತ್ತು. ಆಗ್ಬಿಟ್ಟಿತ್ತು ಸ್ಟ್ರೋಕ್ ಆಯ್ತು. ಹೌದು, ಯಾಕೆ ಈ ವಯಸ್ಸು? వాళ్ళప్ప ಇದು ಕೆಟಲ್ ಮಂಡಿ ಕೊಡ್ತಾರೆ ಕೆಟಲ್ ಕೊಟ್ಟಕ್ಕೆ ಆ ಅಕ್ಕ ಕೊಡಕು అదే సైట్లు కేసుకొండక నేను మా నుంచి గీత వాళ్ళ చేసినట్లు మనం ఇల్లేదు క్లీన్గా చూసి ಅವಳಿಗೆ ಕೂತ್ಕೊಳ್ಳೋಕು ಸರಿಯಾಗಿ ಕೂತ್ಕೊಳ್ಳೋದು. ಅಕ್ಕ ಈ ಸಲ 10th ಎಕ್ಸಾಮ್ ಕಟ್ಸೋಣ. 10th ಆಗಲಿ ಯಾವುದೇ ಆಗಲಿ ಶಿಕ್ಷಣ ಇರಬೇಕು. ಧೈರ್ಯವಾಗಿರಮ್ಮ. 10th ಎಕ್ಸಾಮ್ ಕಟ್ಟಿ 7 ವರ್ಷ ಆಯ್ತು ಸರ್. ಹೌದಾ ಅಕ್ಕ? ಅಮ್ಮ ನೀನು ఇదే ಇಲ್ಲ ಸರ್ వాళ్ళు బాడుకుంటారు ఆ అక్క మన ఐబిల స్లీపర్గా పంపుతాం వాళ్ళ అమ్మ వాళ్ళు ఈ బిడ్డకి ఏమైనా జాబ్ కావాలి. ಹೌದಾ? ನಾನು ಜಾಬ್ದಂತ ಹೋಗ್ಲಿ ಸ್ಟಡೀಸ್ ಗೌರ್ಮೆಂಟ್ ಜಾಬಲ್ಲಿ ಇದ್ರು. ಅದು ಕೇಸ್ ಅಂತ 8 ವರ್ಷದಿಂದ ಆ ಆಫೀಸರಿಂದ ಈ ಆಫೀಸಿಗೆ ಓಡಾಡಿಸ್ತಿದ್ದಾರೆ. అది బెంగళూరు హెడ్ ఆఫీస్కి ఏమో పోవాలని సార్ వాళ్ళు ఇద్దరు పెళ్ళి కావాలని చెప్పి కేసులు వేసుకుని ಹೇಳಮ್ಮ ನೀಟಾಗೆ ನನಗೆ ತೊಂದರೆ ಇಲ್ಲ ಹೇಳಮ್ಮ. ಅದೇ ಇಬ್ಬರು ಎಂತಿ ಅಂತ ಕೇಸ್ ಇದೆ. ಅದೇ ಎಲ್ಲ ಹೆಸರು ನಮ್ಮಮ್ಮ ಹೆಸರಲ್ಲೇ ಇದೆ. ನೀನೊಂದು ಕೆಲಸ ಮಾಡಮ್ಮ, ಅಮ್ಮ ಹೆಸರೆಲ್ಲ ಡೀಟೇಲ್ಸ್ ಇದು ಮಾಡು. ಬೆಂಗಳೂರಿಗೆ ಆಫೀಸ್ಗೆ ನಾನೇ ಓಡಾಡಿ ನಿಮ್ಮಮ್ಮಗೆ ನೀನು MLA ಆಫೀಸಲ್ಲಿ ಹೋಗಿ ಸಾಹೇಬ್ರು ಹೇಳಿದ್ರು ಅಂತೇಳಿ ಅಲ್ಲಿ ಕೈ ಬರ್ಸ್ಬಿಟ್ಟು ಆ ಡಾಕ್ಯುಮೆಂಟೇಶನ್ ಅಲ್ಲಿ ಕೊಡು. ಅವಾಗ ಸಾಹೇಬ್ರು ತಾಲೂಕು ಆಫೀಸಲ್ಲಿ ನಂದು ಆಫೀಸ್ ಇದೆ, ಅಲ್ಲಿ ಕೊಡು. ನಾನು ಫಾಲೋ ಅಪ್ ಮಾಡಿಸ್ತೀನಿ. మగరే లిస్ట్ చేసి షిఫ్ట్ చేద్దాం చూడు. మూడు ఒకేకి షిఫ్ట్ చేసి చూపిద్దాం. ಕಾಲು ಸ್ವಲ್ಪ ಇದಾಗಿದೆ, ಕ್ರಾಕ್ ಬಿಟ್ಟಿದೆ ಅಂತ. మరి చూపిస్తారు. ಯಾರು ಹೇಳಿದ್ರೇನು MS ರಾಮಯ್ಯ ಗೊತ್ತು. వద్దు వద్దు సార్ ఇప్పుడు చెప్పినారు కదా షిఫ్ట్ ಮಾಡಿಸ್ತಾವ ಸಪ್ತಗಿರಿ. ಇದೇನಾಗಿದೆಯಮ್ಮ? ಅದು ಮಡ್ಸ್ಕೊಂಡೆ ಸರ್. ಏమైందమ్మా? ನೀನು ಫುಲ್ ಬಾಡಿ, ಎರಡು ಕೈಗಳು ಎಲ್ಲ ಫುಲ್ ಬಾಡಿ. ಎಷ್ಟು ವಯಸ್ಸೆಷ್ಟಮ್ಮ? 20. ನೀವು BP ಇರೋದು ಚೆಕ್ ಮಾಡಿಸ್ಬೇಕಕ್ಕ. ಏನಾಗುತ್ತೆ ಸ್ಟ್ರೋಕ್ ಯಾವಾಗ ಆಗುತ್ತೆ ಗೊತ್ತಾ ಅಮ್ಮ? BP ಕಂಟ್ರೋಲಲ್ಲಿ 120/80 ಇರಬೇಕು BP. ಗೊತ್ತಿರಲ್ಲ ಅದು 140 150 ಇರೋದು ಗೊತ್ತಾಗಲ್ಲ. ನಿನಗೆ ಏನಾಗಿರುತ್ತೆ ಚಿಕ್ಕ ವಯಸ್ಸಿಗೆ ನಿನಗೆ BP ಇದೆ ಮೋಸ್ಟ್ಲಿ. ನೀನು ಚೆಕ್ ಮಾಡಿಸ್ಕೊಂಡು ಮಾತ್ರೆ ತೊಗೊಂಡಿದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ. ಇಲ್ಲ ಅಕ್ಕ, ಹಂಗೆ ಏನಾಗುತ್ತೆ ಅಂದರೆ ಅಕ್ಕ ತುಂಬ ಸಣ್ಣಕ್ಕಿರೋರಿಗೆ ಚಿಕ್ಕ ಮಕ್ಳಿಗೂ BP ಇರುತ್ತೆ. ನೀವು ಅದನ್ನು 120/80 ಇಟ್ಕೋಬೇಕು. ಅಕಸ್ಮಾತ್ ಅದು ಯಾವಾಗಲೂ 140/90 ಇದೆ ಅಂದ್ಕೊಳ್ಳಿ, 140/90 ಆಗುತ್ತೆ ಅಂದ್ಕೊಳ್ಳಿ, ಒಂದು ಸ್ಟ್ರೋಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಅದಕ್ಕೆ BP ಚೆಕ್ ಮಾಡಿಕೊಂಡು ಕಂಟ್ರೋಲ್ ಇಟ್ಕೋಬೋದು. ಈಗ 40-50 ವರ್ಷದಿಂದ BP ಇದ್ದು ಮಾತ್ರೆಗಳಲ್ಲಿ ಕಂಟ್ರೋಲ್ ಮಾಡಿರೋರು ಇದ್ದಾರೆ. ಅದಾಗಿಲ್ಲ. ಫ್ಯೂಚರ್ ಈಗಲೂ ಅಷ್ಟೇ BP ಮಾತ್ರೆ ಕೊಟ್ಟಿದ್ದಾರಾ? ಯಾಕೆ? ನಾರ್ಮಲ್. ಹಂಗಲ್ಲ, ನೀನು ರಿಪೀಟೆಡ್ ಆಗಿ ನೀವು ಮನೇಲಿ ಒಂದು ಮಿಷಿನ್ ಇಟ್ಕೊಂಡು ಒಂದು 5-6 ಸಲ ಚೆಕ್ ಮಾಡಿಸ್ಬೇಕು. ಈಗ ನೀವೇನು ಮಾಡ್ತೀರಾ, ಎಲ್ಲೋ ಹೋದಾಗ ಕೂಲಾಗಿ ಕೂತ್ಕೊಂಡು ಒಂದು ಸಲ ಚೆಕ್ ಮಾಡ್ತೀರಾ. ಒಂದು 5-6 ರೀಡಿಂಗ್ ಬರ್ಕೊಂಡು ಕಾಮನ್ ಇಟ್ಕೋಬೇಕು. BP ಇರೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈಗ ಸಡನ್ನಾಗಿ ಕೆಲವರು ಹಾರ್ಟ್ ಅಟ್ಯಾಕ್ ಆಗ್ತಿರೋಗ್ತಾರೆ, ಕೆಲವ್ರಿಗೆ ಸ್ಟ್ರೋಕ್ ಆಗುತ್ತೆ. ಯಾಕಾಗುತ್ತೆ ಅಂದರೆ BP ವರ್ಷಗಳಿಂದ ಇರುತ್ತೆ. ಬಿಡಿ, ಈಗ ಒಂದು ಸಲ ಚೆಕಪ್ ಮಾಡಿಸ್ತೀನಮ್ಮ, ನೀನು ಎಕ್ಸಾಮ್ ಕಟ್ಕೊಂಡು ಓದ್ಕೊ. వాళ్ళు ఇప్పుడు అంబులెన్స్కి మాట్లాడాక భుజనా ఒక 3-4 అంబులెన్స్ ఒకేకితో వచ్చే 20 జనంని తోడుకుపోయి ఇచ్చేయండి. ఇది ఒక ఇనిషియేటివ్. మీరు ಬಂಗಾರ ನಿಲ್ಸ್ಕೊಂಡು ಆರಾಮಾಗಿರಮ್ಮ. ಧೈರ್ಯವಾಗಿರು. ನೀನು ಕೊಡಮ್ಮ, ನಾನು ಫಾಲೋ ಅಪ್ ಮಾಡ್ತೀನಿ. ಅಕ್ಕ ಒದ್ನೆಮ್ಮ ಬರ್ತೀನಿ ಅಕ್ಕ. ಬಾಕ ಯಾವ್ದು ಹೇಳ್ರಕ್ಕ? ಓ ಇದಾ? ಅದೇ ಸೈಟ್ ಅಲ್ಲ ಅದು? ಇದಾ ರೋಡಾ? వాళ్ళకి నోటీస్ ఇప్పిస్తానులే అన్న. ఇప్పుడు ఆ సైట్ అమ్మ చూసింది ఆవిడ. ఇప్పుడు అటుకొచ్చినోడు ఇది అట్లా చేపించేయండి. ఇది ప్రైవేట్ సైట్ సార్. నగరసభ వాళ్ళు ప్రైవేట్ చేసేలే అంటారు సార్. నేను చెప్తాను నీకు. అదే ఒక్కితాక మనం చేపించచ్చు. నేను ఒక్కితా చేపిస్తుంది. తిరిగా జనాలు ఇవ్వండి సార్. ఈడే చెత్తేసేదే ఈత అంతా ఈడే వేస్తా ఉంటే ఇంకా నెక్స్ట్ నీట్ ಆಗಿ ಇಟ್ಕೊಳ್ರಕ್ಕ. PWD సార్ వాళ్ళకి చెప్పింది సార్ లాస్ట్ టైం సంతోష్ ఆయన రోడే వేయలేదు సార్. అదే రోడ్ సార్.
ಅಕ್ಕ చేపిస్తాను నగరసభ లేదు సార్ పీడబ్ల్యూడి లాస్ట్ టైం సంతోష్ డీసీ ఆఫీస్ దగ్గర వస్తే చెప్తారు చూడండి సార్ సంతోష్ ಇಲ್ಲ ರಾದ ಇದು ಅಟ್ಲಿ చూడండి ಅಕ್ಕ ನಾ ಬುಧವಾರ ಬರ್ತಾರಕ್ಕ ಇದು ಪೂಜೆಗೆ ಇಟ್ಟಿದಂತ ಗಾಡಿಗಳು ಎಲ್ಲಾಗಿದೆ ಆಕ್ಸಿಡೆಂಟ್ ಅಕ್ಕ ನಿಮಗೆ ಫೋನ್ ಮಾಡಿ ಅರುಣನವ್ರಿಗೆ ಅವ್ರಿಗೆಲ್ಲ ಫೋನ್ ಮಾಡಿ ಬೆಡ್ಗೆಲ್ಲ ಪ್ರಯತ್ನ ಮಾಡಿದ್ವಿ ಸರ್ ಸಿಗಲಿಲ್ಲ ಲಾಸ್ಟ್ಗೆ ಆಕಾಶಲ್ಲಿ ಹಾಕಿದ್ವಿ ಅಲ್ಲೊಂದು 3 ದಿನ 4 ದಿನ ಇದ್ರು ಆಮೇಲೆ ಡೆತ್ ಆದರು ಈ ಹುಡುಗಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಹೌದಮ್ಮ ಇನ್ನೊಬ್ಬಳು ಇದ್ದಾರೆ ಹುಡುಗಿ PUC ಓದ್ತಿದ್ದಾರೆ ಅದಕ್ಕೆ ಏನೋ ಒಂದು ಸ್ವಲ್ಪ ಎಜುಕೇಷನ್ಗೆ ಪಾಪ ಅವ್ರಿಗೇನು ಹೆಲ್ಪ್ ಆಗುತ್ತೆ ಅನ್ನೋ ಯಾವ ವಾರ್ಡ್ ಅಕ್ಕ ನಿಮ್ದು ನೋಡ್ತೀನಿ ಅಕ್ಕ ಸ್ವಾಮಿ ಅಕ್ಕ ನಮ್ಮ ಹೋಮ್ ಆಫೀಸ್ಗೆ ಬಂದು ಮುರಳಿ ಅಂತ ಇರ್ತಾರೆ ಅಲ್ಲಿ ಬಂದು ನಿಮ್ಮ ಡೀಟೇಲ್ಸ್ ಕೊಡಿ ಅಕ್ಕ ನಾನು ಫಾಲೋ ಅಪ್ ಮಾಡಿ ಮನೆಯಲ್ಲಿ ಆಫೀಸ್ ಇದೆ ಅಲ್ಲ ಅಲ್ಲಿದೆ ಮನೆಯಲ್ಲಿ ಮುರಳಿ ಅಂತ ಇರ್ತಾರೆ ಅವ್ರ ಮನೆಯಲ್ಲ ಸರ್ ಅಡುಗೆ ಮನೆಗೆ ಇರೋದು ಡೀಟೇಲ್ಸ್ ಕೊಡಿ ಹುಷಾರಕ್ಕ ಆರೋಗ್ಯ ಹುಷಾರು ಚೆನ್ನಾಗಿ ಓಕೆ ಇದ್ದೀವಿ ನೀರು ಬಿದ್ದಿದೆ ಕುಡಿಯೋದಕ್ಕೆಲ್ಲ ನೀರಿನ ವ್ಯವಸ್ಥೆ ಆಗಿದೆ ಅನಾಥ ಮಕ್ಕಳಿಗೆ ಡಿಪಾಸಿಟು ಮಾಡಿದ್ವಿ ಊರಲ್ಲಿ ಥ್ಯಾಂಕ್ ಯು ಅಣ್ಣ ಅಣ್ಣ ಒಳ್ಳೇದಾಗಲಿ ಬರ್ತೀನಿ ಅಣ್ಣ ತುಂಬಾ ಜನ ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇದೀವಿ. ಆಯ್ತು ಎಲ್ಲ ಹುಡುಗರು ಶಿವನರ ಎಲ್ಲ